UNO ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ಇದನ್ನೇ ನಿಮಗೆ 2 ಅಂಕದ ಪ್ರಶ್ನೆಯನ್ನಾಗಿ ಕೇಳ್ತಕ್ಕಂತ ಒಂದು ಸಾಧ್ಯತೆ ಇದೆ. ಒಂದು ಪ್ರಶ್ನೆ ಹೆಂಗಿರ್ತದೆ ಅಂತಂದ್ರೆ UNO ವಿಸ್ತರಿಸಿ, ಜಸ್ಟ್ ಇಷ್ಟೇ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ಏನಿದು? ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ವಿಶ್ವಸಂಸ್ಥೆ. ಕನ್ನಡದಲ್ಲಿ ಅದನ್ನು ನಾವೇನಂತ ಕರಿತೀವಿ? ವಿಶ್ವಸಂಸ್ಥೆ ಅಂತ ಕರಿತೀವಿ. ಈ 2ನೇ ವಿಶ್ವ ಸಮರ ಆಗದಂತೆ ತಡೆ ಹಿಡಿಯಲಿಕ್ಕಾಗಿ ಲೀಗ್ ಆಫ್ ನೇಷನ್ಸ್ ಸ್ಥಾಪನೆ ಆಗಿತ್ತು. ಮೊದಲನೇ ವಿಶ್ವ ಯುದ್ಧ ನಡೆದಂತ ಸಂದರ್ಭದಲ್ಲಿ ಕೆಲವು ರಾಷ್ಟ್ರಗಳ ನಾಯಕತ್ವದಲ್ಲಿ ಲೀಗ್ ಆಫ್ ನೇಷನ್ಸ್ ಅನ್ನು ಸ್ಥಾಪನೆ ಮಾಡಲಾಗಿತ್ತು. ಆ ಲೀಗ್ ಆಫ್ ನೇಷನ್ಸ್ ಏನು ಉದ್ದೇಶವನ್ನು ಇಟ್ಕೊಂಡಿತ್ತು ಅಂದ್ರೆ ವಿಶ್ವಕ್ಕೆ ಇನ್ನೊಂದು ಯುದ್ಧ ಬಾರದಂತೆ ತಡೆ ಹಿಡಿಯುವುದು. ವಿಶ್ವದಲ್ಲಿ ಇನ್ನೊಂದು ಯುದ್ಧ ನಡಿಬಾರದು, ಮಹಾಯುದ್ಧ ನಡಿಬಾರದು, ಆ ಯುದ್ಧವನ್ನ ತಡೆಗಟ್ಟಲಿಕ್ಕಾಗಿ ಆ ಲೀಗ್ ಆಫ್ ನೇಷನ್ಸ್ ಹುಟ್ಕೊಂಡಿತ್ತು. ಆದರೆ ದುರಾದೃಷ್ಟವಶಾತ್ ಆ ಲೀಗ್ ಆಫ್ ನೇಷನ್ಸ್ ಯುದ್ಧವನ್ನ ಸಂಭವಿಸದಂತೆ ತಡೆ ಹಿಡಿಯುವಲ್ಲಿ ವಿಫಲನಾಯಿತು. 2ನೇ ವಿಶ್ವ ಸಮರ ನಡೆದೇ ಬಿಡ್ತು. ಈ 2ನೇ ವಿಶ್ವ ಸಮರ ನಡೆದಾದ್ಮೇಲೆ ಎಲ್ಲಾ ದೇಶಗಳಲ್ಲಿ ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡಿಕೊಂಡು 3ನೇ ವಿಶ್ವ ಸಮರ ಮತ್ತೊಂದು ಸಾರಿ ಬಾರದಂತೆ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸುವಂತೆ ಮಾಡಬೇಕು ಎನ್ನುವ ಉದ್ದೇಶವನ್ನ ಇಟ್ಟುಕೊಂಡು 1945 ಅಕ್ಟೋಬರ್ 24ನೇ ತಾರೀಕಿನ ದಿವಸ ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಯಿತು. ಎಲ್ಲಿ? ಸ್ಯಾನ್ ಫ್ರಾನ್ಸಿಸ್ಕೋ ಎನ್ನುವ ಜಾಗದಲ್ಲಿ ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಯಿತು. ಈ ಒಂದು ವಿಶ್ವಸಂಸ್ಥೆ ಸ್ಥಾಪನೆಯನ್ನ ಮಾಡತಕ್ಕಂತ ಮೂಲವಾದಂತ ಉದ್ದೇಶ ಏನಿತ್ತು ಅಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನ ಸ್ಥಾಪನೆ ಮಾಡೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನ ಸ್ಥಾಪನೆ ಮಾಡಲಿಕ್ಕಾಗಿ ಈ ಒಂದು ಪ್ರಯತ್ನವನ್ನ ಪಡಲಾಯಿತು. ಆ ಸಂದರ್ಭದಲ್ಲಿ 1945ನೇ ಇಸ್ವಿನಲ್ಲಿ 51 ದೇಶಗಳು ಸೇರ್ಕೊಂಡು ವಿಶ್ವಸಂಸ್ಥೆಗೆ ಒಂದು ಪ್ರಣಾಳಿಕೆಯನ್ನ, ಒಂದು ಸಂವಿಧಾನವನ್ನ ರಚನೆಯನ್ನ ಮಾಡ್ತಾರೆ. ಆ ಸಂವಿಧಾನವನ್ನ ರಚನೆಯನ್ನ ಮಾಡಿ ಆ ಪ್ರಣಾಳಿಕೆಗೆ 51 ದೇಶಗಳು ಸಹಿಯನ್ನ ಮಾಡ್ತಾರೆ, ಸೈನ್ ಮಾಡ್ತಾರೆ. ಆ ಸೈನ್ ಮಾಡಿರ್ತಕ್ಕಂಥ 51 ದೇಶಗಳನ್ನ ಮೂಲ ಸದಸ್ಯ ರಾಷ್ಟ್ರಗಳು ಅಂತೇಳಿ ಕರೀತಾರೆ. ಮೂಲ ಸದಸ್ಯ ರಾಷ್ಟ್ರಗಳು ಅಂತೇಳಿ ಕರೀತಾರೆ. ಎಷ್ಟಿದಾವು? 51 ದೇಶಗಳು ಮೂಲ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಯಾಕೆ ಅಂತಂದ್ರೆ ಈ ವಿಶ್ವಸಂಸ್ಥೆಯನ್ನ ರಚನೆ ಮಾಡತಕ್ಕಂತ ಸಂದರ್ಭದಲ್ಲಿ ಅದಕ್ಕೊಂದು ಸಂವಿಧಾನವನ್ನ ನಾವೇನು ರಚನೆಯನ್ನ ಮಾಡಲಾಯಿತು, ಅದರ ಚಾರ್ಟರ್ ಅನ್ನ ಏನು ರಚನೆ ಮಾಡಲಾಯಿತು, ಆ ಚಾರ್ಟರ್ಗೆ ಸಹಿ ಹಾಕಿದ ಮೂಲ ಸದಸ್ಯ ರಾಷ್ಟ್ರಗಳಿವೆ 51. ಇನ್ನೂ ಖುಷಿಯ ಒಂದು ಹೆಮ್ಮೆಯ ಒಂದು ವಿಷಯ ಅಂತಂದ್ರೆ ಈ 51 ರಾಷ್ಟ್ರಗಳಲ್ಲಿ ಭಾರತ ದೇಶವು ಕೂಡ ಒಂದು. ವಿಶ್ವಸಂಸ್ಥೆಯ ಮೂಲ ಸಂಸ್ಥಾಪನಾ ಸದಸ್ಯ ರಾಷ್ಟ್ರಗಳಲ್ಲಿ ಭಾರತ ದೇಶವು ಕೂಡ ಒಂದು. ಭಾರತ ದೇಶವು ಕೂಡ 1945ರಲ್ಲಿ ವಿಶ್ವಸಂಸ್ಥೆಯ ಚಾರ್ಟರ್ಗೆ ಸಹಿ ಮಾಡಿದ ದೇಶವಾಗಿತ್ತು, ಸಹಿಯನ್ನ ಮಾಡಿದಂತ ದೇಶ ಆಗಿತ್ತು. ಅದರ ಮುಖಾಂತರ ಈಗ ಯಾವ ಪರಿಸ್ಥಿತಿನಲ್ಲಿ ನಮ್ಮ ಭಾರತ ಇದೆ ಅಂತಂದ್ರೆ ಮೂಲ ಸದಸ್ಯ ರಾಷ್ಟ್ರವಾಗಿ ಅಥವಾ ವಿಶ್ವಸಂಸ್ಥೆಯ ಸಂಸ್ಥಾಪಕ ರಾಷ್ಟ್ರಗಳಲ್ಲಿ ಮೂಲ ಸದಸ್ಯ ರಾಷ್ಟ್ರವಾಗಿ ಭಾರತ ದೇಶ ಇವತ್ತು ಇದೆ. ಇನ್ನ ವಿಶ್ವಸಂಸ್ಥೆಯ ಚಾರ್ಟರ್ನಲ್ಲಿ ವಿಶ್ವಸಂಸ್ಥೆಯ ಪ್ರಣಾಳಿಕೆಯನ್ನ ಇಂಗ್ಲಿಷ್ ಭಾಷೆಯಲ್ಲಿ ವಿಶ್ವಸಂಸ್ಥೆಯ ಲ್ಯಾಂಗ್ವೇಜ್ ನಲ್ಲಿ ಚಾರ್ಟರ್ ಅಂತ ಹೇಳಿ ಕರೀತಾರೆ. ನಾವು ಕನ್ನಡದಲ್ಲಿ ಅದನ್ನ ಪ್ರಣಾಳಿಕೆ ಅಂತ ಅಂದ್ಕೊಳ್ಳೋಣ. ಈ ಪ್ರಣಾಳಿಕೆನಲ್ಲಿ 19 ಭಾಗಗಳು, 111 ವಿಧಿಗಳು ಇದ್ದಾವೆ. 19 ಭಾಗಗಳು, 111 ವಿಧಿಗಳು. 2 ಅಂಕಕ್ಕೆ ಇದು ಕೂಡ ಒಂದು ಪ್ರಶ್ನೆ. ವಿಶ್ವಸಂಸ್ಥೆಯ ಚಾರ್ಟರ್ ನಲ್ಲಿ ಎಷ್ಟು ಭಾಗಗಳು ಮತ್ತು ಎಷ್ಟು ವಿಧಿಗಳು ಇದ್ದಾವೆ? 19 ಭಾಗಗಳು, 111 ವಿಧಿಗಳು ಇದ್ದಾವೆ. ಇನ್ನ
ಇದರ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ನ್ಯೂಯಾರ್ಕ್ ಅಂತಕ್ಕಂಥ ಸಿಟಿನಲ್ಲಿ, ನ್ಯೂಯಾರ್ಕ್ ಪಟ್ಟಣದಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಈ ವಿಶ್ವಸಂಸ್ಥೆ 5 ಭಾಷೆಗಳನ್ನ ಅಧಿಕೃತ ಭಾಷೆಗಳು ಅಂತೇಳಿ ಪರಿಗಣಿಸಿದೆ. ವಿಶ್ವಸಂಸ್ಥೆ 5 ಭಾಷೆಗಳನ್ನ ಅಧಿಕೃತ ಭಾಷೆಗಳು ಅಂತೇಳಿ ಪರಿಗಣಿಸಿದೆ. ಅವು ಯಾವ್ಯಾವು ಅಂತಂದ್ರೆ ಚೈನೀಸ್, ಇಂಗ್ಲಿಷ್, ಫ್ರೆಂಚ್, ರಷ್ಯನ್, ಸ್ಪ್ಯಾನಿಷ್, ಅರೇಬಿಕ್. ಈ 5 ಭಾಷೆಗಳನ್ನ ವಿಶ್ವಸಂಸ್ಥೆ ತನ್ನ ಅಧಿಕೃತ ಭಾಷೆಗಳು ಅಂತೇಳಿ ಘೋಷಣೆಯನ್ನ ಮಾಡಿಕೊಂಡಿದೆ. ಇನ್ನು ಈ ವಿಶ್ವಸಂಸ್ಥೆಯಲ್ಲಿ ಇರ್ತಕ್ಕಂಥ ಒಟ್ಟಾರೆ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂದ್ರೆ 193. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಎಷ್ಟು? 193 ದೇಶಗಳು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಇದರಲ್ಲಿ 51 ದೇಶಗಳು ಏನಾಗಿದ್ದಾವೆ? ಮೂಲ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. 93ರಲ್ಲಿ 51 ಕಳೆದ್ರೆ 142 ದೇಶಗಳು ಕೇವಲ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. 51 ರಾಷ್ಟ್ರಗಳು ಏನಾಗಿದ್ದಾವೆ? ಮೂಲ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಮೂಲ ಸದಸ್ಯ ರಾಷ್ಟ್ರಗಳು ಅಂತ ಯಾಕೆ ಆ 51 ಕರೀತಾರೆ? ಆ 51 ದೇಶಗಳನ್ನ ಯಾಕೆ ಮೂಲ ಸದಸ್ಯ ರಾಷ್ಟ್ರಗಳು ಅಂತ ಹೇಳಿ ಕರೀತಾರೆ? ಯಾಕೆ ಕರೀತಾರೆ? ಯಾಕೆಂದರೆ ಇವರು ವಿಶ್ವಸಂಸ್ಥೆಯ ಚಾರ್ಟರ್ಗೆ ಸಹಿ ಹಾಕಿದ ವಿಶ್ವಸಂಸ್ಥೆಯನ್ನ ರಚನೆ ಮಾಡ್ತಿರ್ತಕ್ಕಂಥ ಹಂತದಲ್ಲಿಯೇ ಭಾಗಿಯಾಗಿದ್ದುಕೊಂಡು ವಿಶ್ವಸಂಸ್ಥೆಯ ಚಾರ್ಟರ್ಗೆ ಸಹಿ ಮಾಡಿದ ದೇಶಗಳಾಗಿದ್ದಾವೆ. ಆ ಕಾರಣಕ್ಕಾಗಿ ಅವರನ್ನ ಏನಂತ ಕರೀತಾರೆ? ಮೂಲ ಸದಸ್ಯ ರಾಷ್ಟ್ರಗಳು ಅಂತೇಳಿ ಅವುಗಳನ್ನ ಕರೀತಾರೆ. ಈಗ ಇಷ್ಟು ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ವಿಶ್ವಸಂಸ್ಥೆಯ ಒಂದು ಮಾಹಿತಿ. ಈ ವಿಶ್ವಸಂಸ್ಥೆ ತನ್ನದೇ ಆಗಿರ್ತಕ್ಕಂಥ ಕೆಲವು ಉದ್ದೇಶಗಳನ್ನ ಹೊಂದಿದೆ. ಆ ಉದ್ದೇಶಗಳು ಏನು? ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು, ಯುದ್ಧವೆಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ಮುಂದಿನ ಜನಾಂಗವನ್ನ ರಕ್ಷಿಸುವುದು. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಮತ್ತು ಯುದ್ಧವೆಂಬ ಭೀತಿಯಿಂದ ಮುಂದಿನ ಜನಾಂಗದವರನ್ನ ರಕ್ಷಿಸುವುದು. ಅಲ್ಲಿಗೆ 1945 ಇಸ್ವಿನಲ್ಲಿ ವಿಶ್ವಸಂಸ್ಥೆ ರಚನೆಯಾಗಿದೆ. ಈಗ 2025ಕ್ಕೆ ನಾವು ಬಂದಿದ್ದೇವೆ. 2025ಕ್ಕೆ ಬಂದಿದ್ದೇವೆ. ಸುಮಾರು 80 ವರ್ಷಗಳ ಒಂದು ಕಾಲ, 80 ವರ್ಷಗಳ ಅವಧಿಗೆ ವಿಶ್ವಸಂಸ್ಥೆ ಏನ್ ಮಾಡಿದೆ ಅಂದ್ರೆ ಯುದ್ಧವನ್ನ ತಡೆಗಟ್ಟಿದೆ. ಮುಂದಿನ ಜನಾಂಗ ಅಂತಂದ್ರೆ ನೀವು, ನಾವು, ನನ್ನ ಮೇಲಿನ ತಲೆಮಾರಿನವರು, 3 ತಲೆಮಾರಿನವರು ಶಾಂತಿಯುತವಾದಂತ ಜೀವನವನ್ನು ನಡೆಸ್ತಾ ಇದ್ದೀವಿ, ಭದ್ರತೆಯುತವಾದಂತ ಜೀವನವನ್ನು ನಡೆಸ್ತಾ ಇದ್ದೀವಿ. ಯಾಕೆಂದ್ರೆ ವಿಶ್ವಸಂಸ್ಥೆ ಅವಿರತ ಪ್ರಯತ್ನವನ್ನ ಮಾಡಿ ಯಾವುದೇ ದೇಶವು ಯಾವುದೇ ದೇಶದ ಮೇಲೆ ಅತಿಕ್ರಮವನ್ನ ಮಾಡದಂತೆ, ಆಕ್ರಮಣವನ್ನ ಮಾಡದಂತೆ, ಯುದ್ಧವನ್ನ ಘೋಷಿಸದಂತೆ, ಘರ್ಷಣೆಗೆ ಇಳಿಯದಂತೆ, ಜಗಳಕ್ಕೆ ನಿಲ್ಲದಂತೆ ಶಾಂತಿಯುತವಾಗಿ ಅದನ್ನ ಬಗೆಹರಿಸುವ ಕೆಲಸವನ್ನ ಮಾಡಿದೆ. ಆ ಕಾರಣಕ್ಕಾಗಿ ನಾವಿವತ್ತೆಲ್ಲರೂ ಶಾಂತಿ ಮತ್ತು ಸುಭದ್ರತೆಯ ಧೈರ್ಯದ ಜೀವನವನ್ನ ನಾವಿವತ್ತು ನಡೆಸ್ತಾ ಇದ್ದೀವಿ. ಇನ್ನ ಎರಡನೇದು, ರಾಷ್ಟ್ರಗಳ ನಡುವೆ ಸ್ನೇಹಯುತ ಸಂಬಂಧವನ್ನ ಬೆಸೆಯೋದು. ರಾಷ್ಟ್ರಗಳ ನಡುವೆ ವೈರತ್ವವನ್ನ ಬೆಳೆಸೋದಲ್ಲ, ರಾಷ್ಟ್ರಗಳ ನಡುವೆ ಸ್ನೇಹವನ್ನ ಬೆಳೆಸೋದು, ಅವರ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಬೆಳೆಸೋದು, ಅವರ ಜೊತೆಗೆ ಸುಮಧುರವಾದ ಬಾಂಧವ್ಯಗಳನ್ನ ಬೆಳೆಸೋದು, ಅದರ ಮುಖಾಂತರ ಘರ್ಷಣೆಗಳು ಇಲ್ಲದಂತೆ ಮಾಡುವುದು. ಇನ್ನ ಮೂರನೇದು, ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಮಾನವೀಯ ಸಮಸ್ಯೆಗಳನ್ನು ನಿವಾರಿಸಲು ಸಹಕರಿಸುವುದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕವಾಗಿ ಕೆಲವು ಸಮಸ್ಯೆಗಳಿದ್ದಾವೆ, ಸಾಮಾಜಿಕವಾಗಿ ಅನೇಕ ಸಮಸ್ಯೆಗಳಿದ್ದಾವೆ, ವ್ಯಾಪಾರಿಕವಾಗಿ ಅನೇಕ ಸಮಸ್ಯೆಗಳಿದ್ದಾವೆ ಮತ್ತು ಮಾನವೀಯ ಸಮಸ್ಯೆಗಳು ಕೂಡ ಬಹಳ ಇದ್ದಾವೆ. ಮಾನವೀಯ ಸಮಸ್ಯೆಗಳಲ್ಲಿ ಈ ಕೆಲವೊಂದಿಷ್ಟು ಜನಾಂಗೀಯ ಘರ್ಷಣೆಗಳು. ಎರಡನೇ ವಿಶ್ವ ಸಮರ ನಡೀಲಿಕ್ಕೆ ಮೂಲ ಕಾರಣನೇ ಜನಾಂಗೀಯ ಶ್ರೇಷ್ಠತೆಯ ಮನೋಭಾವನೆ ಎರಡನೇ ವಿಶ್ವ ಸಮರ ನಡೀಲಿಕ್ಕೆ ಕಾರಣ ಆಗಿತ್ತು. ಆ ಕಾರಣಕ್ಕಾಗಿ
ಈ ಜನಾಂಗೀಯ ಮೌಲ್ಯಗಳು ಏನಿದ್ದಾವೆ, ಜನಾಂಗೀಯ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ಅಂತೂ ಅನೇಕ ರೀತಿಯ ಸಮಸ್ಯೆಗಳನ್ನ ನಾವು ಬಗೆಹರಿಸಿಕೊಂಡ್ರೆ ನಾವು ಯುದ್ಧವನ್ನ ತಡೆಗಟ್ಟಬಹುದು, ಶಾಂತಿಯುತವಾದ ಬದುಕನ್ನು ನಾವು ನಡೆಸಬಹುದು, ಸುಭದ್ರತೆಯ ಬದುಕನ್ನು ನಾವು ನಡೆಸಬಹುದು ಅನ್ನುವ ಉದ್ದೇಶವನ್ನ ವಿಶ್ವಸಂಸ್ಥೆ ಇಟ್ಕೊಳ್ಳುತ್ತೆ. ಇದಾದ್ಮೇಲೆ ಮಾನವ ಹಕ್ಕುಗಳನ್ನ ಗೌರವಿಸುವುದು. ಯಾವನ್ನ ಮಾನವ ಹಕ್ಕುಗಳು ಅಂತೇಳಿ ಕರೀತಾರೆ ಅಂತೇಳಿ ನಿಮಗೆ ಈಗಾಗಲೇ ಮಾನವ ಹಕ್ಕುಗಳ ಚಳುವಳಿ ಎನ್ನುವ ಪಾಠದಾಡಿನಲ್ಲಿ ಯಾವ್ಯಾವ ಮಾನವ ಹಕ್ಕುಗಳು ಇದ್ದಾವೆ, ಯಾಕೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಘೋಷಣೆ ನಡೆಯಿತು, UDHR ಏನದು? ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, ವಿಶ್ವ ಮಾನವ ಹಕ್ಕುಗಳ ಘೋಷಣೆ 1948ನೇ ಇಸ್ವಿನಲ್ಲಿ ವಿಶ್ವಸಂಸ್ಥೆ ಏನ್ ಮಾಡ್ತು ಅಂದ್ರೆ ಕೆಲವೊಂದಿಷ್ಟು ಹಕ್ಕುಗಳನ್ನ ಪಟ್ಟಿ ಮಾಡಿ, ಈ ಹಕ್ಕುಗಳು ಮನುಷ್ಯನು ಜೀವನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳು ಇವು, ಅವುಗಳನ್ನ ಮಾನವ ಹಕ್ಕುಗಳು, ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳು ಅಂತೇಳಿ ಅವುಗಳನ್ನ ಘೋಷಣೆಯನ್ನ ಮಾಡ್ತು. ಆದರೆ ಅದೇ ಮಾನವ ಹಕ್ಕುಗಳನ್ನ ನಮ್ಮ ಭಾರತದ ಸಂವಿಧಾನದಲ್ಲಿ ವಿಧಿ ಸಂಖ್ಯೆ 12ರಿಂದ ವಿಧಿ ಸಂಖ್ಯೆ 35ರವರೆಗೆ ನಾವು ಅವುಗಳನ್ನ ಮೂಲಭೂತ ಹಕ್ಕುಗಳನ್ನಾಗಿ ನಮ್ಮ ಭಾರತ ದೇಶ ಕೊಡಮಾಡ್ತು ತನ್ನ ಪ್ರಜೆಗಳೆಲ್ಲರಿಗೆ. ಅದರಲ್ಲಿ ಜೀವಿಸುವ ಹಕ್ಕು, ವಾಕ್ ಮತ್ತು ವಿಚಾರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಶೈಕ್ಷಣಿಕ ಹಕ್ಕು ಮತ್ತು ರಾಜಕೀಯ ಹಕ್ಕುಗಳು, ಇವೆಲ್ಲವುಗಳು ಕೂಡ ಅವುಗಳಲ್ಲಿ ಸೇರಿಕೊಂಡು ಬರುವಂತೆ ನಮ್ಮ ಭಾರತ ದೇಶದ ಸಂವಿಧಾನದ ನಿರ್ಮಾತೃಗಳು ವಿಶ್ವ ಮಾನವ ಹಕ್ಕುಗಳ ಘೋಷಣೆಯಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಹಕ್ಕುಗಳನ್ನ ಒಳಗೂಡಿಸಿಕೊಳ್ತಕ್ಕಂಥ ಕೆಲಸವನ್ನು ನಮ್ಮ ಭಾರತ ದೇಶ ಮಾಡ್ತು. ಇನ್ನ ವಿಶ್ವ ಜನಾಂಗ, ಲಿಂಗ, ಭಾಷೆ, ಧರ್ಮಗಳ ಆಧಾರದ ಮೇಲೆ ಯಾವುದೇ ರೀತಿಯ ತಾರತಮ್ಯ ರಹಿತ ಸ್ವಾತಂತ್ರ್ಯವನ್ನ ಕೂಡ ಮಾಡುವುದು. ಒಂದಿಡೀ ವಿಶ್ವದಲ್ಲಿ ಎಲ್ಲಿಯೂ ಜನಾಂಗೀಯತೆಯ ಆಧಾರದ ಮೇಲೆ ಜಗಳಗಳಾಗಬಾರದು, ಧರ್ಮದ ಆಧಾರದ ಮೇಲೆ ಜಗಳಗಳಾಗಬಾರದು, ಲಿಂಗದ ಆಧಾರದ ಮೇಲೆ ಜಗಳಗಳಾಗಬಾರದು, ಇಂತು ಯಾವುದೇ ತಾರತಮ್ಯಗಳು ನಡೆಯುವಬಾರದು, ಯಾವುದೇ ತಾರತಮ್ಯಗಳು ಕೂಡ ನಡೆಯಬಾರದು. ಇದು ವಿಶ್ವಸಂಸ್ಥೆಯ ಮೂಲ ಉದ್ದೇಶ. ಲಿಂಗ, ಧರ್ಮ ಮತ್ತೆ ಜನಾಂಗ, ಇನ್ಯಾವುದೇ ರೀತಿಯಲ್ಲಿಯೂ ಕೂಡ ತಾರತಮ್ಯಗಳು ವಿಶ್ವದ ಮೂಲೆಯಲ್ಲಿ ಎಲ್ಲಿಯೂ ಕೂಡ ನಡಿಬಾರದು ಅಂತ ತಾರತಮ್ಯಗಳನ್ನ ನಿವಾರಣೆಯನ್ನ ಮಾಡ್ತಕ್ಕಂಥ ಮೂಲ ಉದ್ದೇಶವನ್ನ ವಿಶ್ವಸಂಸ್ಥೆ ತಾನು ಹೊಂದಿದೆ. ಇನ್ನ ವಿಶ್ವಸಂಸ್ಥೆಯ ಮೂಲ ತತ್ವಗಳನ್ನ ಪ್ರಣಾಳಿಕೆಯ 2ನೆಯ ವಿಧಿಯಲ್ಲಿ ತಿಳಿಸಲಾಗಿದೆ. ಎಲ್ಲಾ ಸದಸ್ಯ ರಾಷ್ಟ್ರಗಳ ಸಾರ್ವಭೌಮ ಸಮಾನತೆಯ ತತ್ವದ ಮೇಲೆ ವಿಶ್ವಸಂಸ್ಥೆ ನಿಂತಿದೆ. ಎಲ್ಲಾ ದೇಶಗಳು ಕೂಡ ತಮ್ಮ ಪರಮಾಧಿಕಾರವನ್ನ ಹೊಂದಿರತಕ್ಕಂಥ ದೇಶಗಳಾಗಿದ್ದಾವೆ. ಆ ಪರಮಾಧಿಕಾರವನ್ನ ಗೌರವಿಸುವ ಒಂದು ದೇಶ ಮತ್ತೊಂದು ದೇಶದ ಪರಮಾಧಿಕಾರವನ್ನ ಗೌರವಿಸಬೇಕು. ಆಗ ಆ ದೇಶದ ಜೊತೆಗೆ ಸ್ನೇಹದ ಭಾವನೆ ಬರ್ತದೆ. ಯಾವಾಗ ನಾವು ಇನ್ನೊಂದು ದೇಶದ ಸಾರ್ವಭೌಮತ್ವವನ್ನ ಅಥವಾ ಪರಮಾಧಿಕಾರವನ್ನ ನಾವು ಗೌರವಿಸೋದಿಲ್ವೋ ಅವಾಗ ಆ ದೇಶದ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಗೌರವ ಮತ್ತು ಸ್ನೇಹತ್ವ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದು ವಿಶ್ವಸಂಸ್ಥೆಯ ಒಂದು ಉದ್ದೇಶ. ಇನ್ನ ಎಲ್ಲಾ ಸದಸ್ಯ ರಾಷ್ಟ್ರಗಳು ವಿಶ್ವಸಂಸ್ಥೆಯ ಪ್ರಣಾಳಿಕೆಯಲ್ಲಿ ನಂಬಿಕೆ ಮತ್ತು ಬದ್ಧತೆಯನ್ನ ಹೊಂದಿರಬೇಕು. ವಿಶ್ವಸಂಸ್ಥೆಯ ಪ್ರಣಾಳಿಕೆ ಏನಿದೆ 111 ವಿಧಿಗಳಲ್ಲಿ ಏನು ವಿಶ್ವಸಂಸ್ಥೆಯ ಪ್ರಣಾಳಿಕೆ ಇದೆ, ಆ ವಿಶ್ವಸಂಸ್ಥೆಯ ಪ್ರಣಾಳಿಕೆಯಲ್ಲಿ ಎಲ್ಲಾ ದೇಶಗಳು ನಂಬಿಕೆಯನ್ನ ಇಟ್ಕೊಂಡಿರ್ಬೇಕು. ಅದನ್ನ ಎಲ್ಲರೂ ಕೂಡ ಗೌರವಯುತವಾಗಿ ಕಾಣ್ಕೊಂಡು ಹೋಗ್ಬೇಕು, ಗೌರವಯುತವಾಗಿ ಅವುಗಳನ್ನ ಪಾಲನೆಯನ್ನ ಮಾಡ್ಕೊಂಡು ಹೋಗ್ಬೇಕು. 3ನೇದು, ಸದಸ್ಯ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನ ಶಾಂತಿಯುತ ಮಾರ್ಗಗಳಲ್ಲಿ ಬಗೆಹರಿಸಿಕೊಳ್ಳಬೇಕು, ಘರ್ಷಣೆಗಳಿಗೆ ಒಳಮಾಡಬಾರದು. ಅಂತಾರಾಷ್ಟ್ರೀಯ ಸಮಸ್ಯೆಗಳೇನಿದಾವೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ, ಭಾರತ ಮತ್ತು ಬರ್ಮಾದ ನಡುವೆ, ಭಾರತ ಮತ್ತು ಶ್ರೀಲಂಕಾದ ನಡುವೆ, ಭಾರತ ಮತ್ತು ನೇಪಾಳದ ನಡುವೆ, ಭಾರತ ಮತ್ತು ಚೀನಾದ ನಡುವೆ, ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ, ಈ ರೀತಿ ಅಂತಾರಾಷ್ಟ್ರೀಯ ಸಮಸ್ಯೆಗಳು ಬಹಳಷ್ಟು ಕಾರಣಕ್ಕೆ ಇದ್ದಾವೆ. ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನದ ಜೊತೆಗೆ ನಮಗೆ ಜಗಳ ಇದೆ, ಚೀನಾದ ಜೊತೆಗೆ ನದಿ ನೀರಿನ ಹಂಚಿಕೆ ಮತ್ತು ಗಡಿ ಭಾಗದ ಹಂಚಿಕೆ, ಮೇಘಾಲಯ, ಈ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ನಮಗೆ ಭಿನ್ನಾಭಿಪ್ರಾಯಗಳಿದ್ದಾವೆ.
ಬರ್ಮಾ ದೇಶದ ಜೊತೆಗೆ ನಮಗೆ ಭಿನ್ನಾಭಿಪ್ರಾಯ ಇದೆ, ಬಾಂಗ್ಲಾದೇಶದ ಜೊತೆಗೆ ನಮಗೆ ಭಿನ್ನಾಭಿಪ್ರಾಯ ಇದೆ, ಮೀನುಗಾರಿಕೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಶ್ರೀಲಂಕಾದ ಜೊತೆಗೆ ನಮಗೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ. ಈ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನ ನಾವು ಜಗಳಗಳ ಮುಖಾಂತರ ಬಗೆಹರಿಸಿಕೊಳ್ಬಾರ್ದು, ಶಾಂತಿಯುತವಾಗಿ ಕುಳಿತು ಮಾತುಕತೆಗಳನ್ನ ಮಾಡಿ ನಡೆಸುವ ಮುಖಾಂತರ ಈ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು ಅನ್ನೋದು ಯಾರ ಉದ್ದೇಶ? ವಿಶ್ವಸಂಸ್ಥೆಯ ಉದ್ದೇಶ ಆಗಿದೆ. ಇನ್ನ ಪ್ರಣಾಳಿಕೆಯ ವಿರುದ್ಧವಾಗಿ ಯಾವುದೇ ಸದಸ್ಯ ರಾಷ್ಟ್ರವು ನಡೆದುಕೊಳ್ಳಬಾರದು. ಯಾವುದೇ ಸದಸ್ಯ ರಾಷ್ಟ್ರವು ಇತರೆ ಸದಸ್ಯ ರಾಷ್ಟ್ರಗಳ ವಿರುದ್ಧ ಆಕ್ರಮಣವನ್ನು ಕೂಡ ಮಾಡಬಾರದು. ಪ್ರಣಾಳಿಕೆಯ ವಿರುದ್ಧವಾಗಿ ಯಾವುದೇ ಸದಸ್ಯ ರಾಷ್ಟ್ರವು ಕೂಡ ತಾನು ನಡ್ಕೋಬಾರದು. ಮತ್ತು ಈ 193 ದೇಶಗಳೇನಿದ್ದಾವಲ್ಲ, ಈ 193 ದೇಶಗಳು ಪರಸ್ಪರ ಯಾವುದೇ ಒಂದು ಸದಸ್ಯ ರಾಷ್ಟ್ರ ಇನ್ನೊಂದು ಸದಸ್ಯ ರಾಷ್ಟ್ರದ ಮೇಲೆ ಆಕ್ರಮಣವನ್ನ ಮಾಡುವಂತಿಲ್ಲ. ನೀವು ಆಕ್ರಮಣ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ನಿಮ್ಗೆ ಏನಾದ್ರೂ ಭಿನ್ನಾಭಿಪ್ರಾಯಗಳು ಇದ್ರೆ, ನಿಮ್ಗೆ ಏನಾದ್ರೂ ಘರ್ಷಣೆಗಳಿದ್ರೆ ಅವುಗಳನ್ನ ಶಾಂತಿಯುತವಾಗಿ ಕುಳಿತು ದ್ವಿಪಕ್ಷೀಯ ಮಾತುಕತೆಗಳು, ತ್ರಿಪಕ್ಷೀಯ ಮಾತುಕತೆಗಳು ಅಥವಾ ಬಹುಪಕ್ಷೀಯ ಮಾತುಕತೆಗಳ ಮುಖಾಂತರ ಅದನ್ನ ಬಗೆಹರಿಸಿಕೊಳ್ಬೇಕು ಅನ್ನೋದು ವಿಶ್ವಸಂಸ್ಥೆಯ ಮತ್ತೊಂದು ಉದ್ದೇಶ. ಇನ್ನ ವಿಶ್ವಸಂಸ್ಥೆಯ ತತ್ವಗಳಿಗೆ ಅನುಗುಣವಾಗಿ ಸದಸ್ಯತ್ವ ಪಡೆಯದ ರಾಷ್ಟ್ರಗಳು ಸಹ ಗೌರವದಿಂದ ನಡೆದುಕೊಳ್ಬೇಕು. ಈಗ 193 ದೇಶಗಳು 193 ದೇಶಗಳು ಸದಸ್ಯ ರಾಷ್ಟ್ರಗಳಾಗಿದ್ದಾವೆ ಅಂತಂದ್ರೆ, ಇನ್ನು ಕೆಲವು ದೇಶಗಳು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನ ಪಡ್ಕೊಂಡಿಲ್ಲ. ವಿಶ್ವಸಂಸ್ಥೆಯ ಸದಸ್ಯತ್ವವನ್ನ ಇನ್ನೂ ಅನೇಕ ದೇಶಗಳು ಪಡ್ಕೊಂಡಿಲ್ಲ. ನಾನು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರ ಅಲ್ಲ ಅಂತ ಹೇಳಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಮೇಲೆ ಅದು ಅಗೌರವವನ್ನು ತೋರುವಂತಿಲ್ಲ, ಆಕ್ರಮಣವನ್ನ ಮಾಡುವಂತಿಲ್ಲ, ಜಗಳಕ್ಕೆ ನಿಲ್ಲುವಂತಿಲ್ಲ. ಅದು ಆ ದೇಶಗಳು ಕೂಡ, ಸದಸ್ಯರಲ್ಲದ ದೇಶಗಳು ಕೂಡ ಗೌರವಯುತವಾಗಿ ನಡ್ಕೋಬೇಕು, ಶಾಂತಿಯುತವಾಗಿ ನಡ್ಕೋಬೇಕು ಅನ್ನುವುದು ವಿಶ್ವಸಂಸ್ಥೆಯ ಉದ್ದೇಶ. ಇನ್ನ ವಿಶ್ವಸಂಸ್ಥೆಯು ಯಾವುದೇ ಸದಸ್ಯ ರಾಷ್ಟ್ರದ ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪವನ್ನ ಮಾಡುವುದಿಲ್ಲ. ವಿಶ್ವಸಂಸ್ಥೆ ಏನಿದೆಯಲ್ಲ, ಯಾವುದೇ ದೇಶದ ಆಂತರಿಕ ವಿಷಯಗಳು ಅಂದ್ರೆ ನಮ್ಮ ಭಾರತದ ಒಳ ಆಡಳಿತ ಏನಿದೆ, ನಮ್ಮ ಭಾರತ ದೇಶದ ಒಳಗೆ ನಾವು ಆಂತರಿಕ ಪರಮಾಧಿಕಾರವನ್ನ ಬಳಕೆ ಮಾಡ್ಕೊಳ್ತೀವಲ್ಲ, ಆ ವಿಷಯದಲ್ಲಿ ವಿಶ್ವಸಂಸ್ಥೆ ಎಂಟ್ರಿ ಆಗಲ್ಲ. ನಮ್ಮ ದೇಶದೊಳಗೆ ನಾವು ಯಾವುದೇ ಕಾನೂನನ್ನ ಮಾಡಿಕೊಂಡ್ರು ಕೂಡ, ನಾವು ಯಾವುದೇ ರೀತಿಯ ಆಡಳಿತವನ್ನ ನಡೆಸಿಕೊಂಡೋದ್ರು ಕೂಡ ಅದು ವಿಶ್ವಸಂಸ್ಥೆ ಅಂಥ ವಿಷಯಗಳಲ್ಲಿ ಹಸ್ತಕ್ಷೇಪವನ್ನ ಮಾಡುವುದಿಲ್ಲ. ಆದರೆ ಬಾಹ್ಯ ಪರಮಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಭಾರತ ದೇಶ ಇತರೆ ದೇಶಗಳ ಜೊತೆಗೆ ವ್ಯವಹರಿಸುತ್ತಿರುವಾಗ, ಭಾರತ ದೇಶ ಇತರೆ ದೇಶಗಳ ಜೊತೆಗೆ ವ್ಯವಹರಿಸುತ್ತಿರುವಾಗ ಅಂತಾರಾಷ್ಟ್ರೀಯ ಕಾನೂನುಗಳು ಏನಿದ್ದಾವೆ, ವಿಶ್ವಸಂಸ್ಥೆ ನಿಗದಿ ಮಾಡಿರ್ತಕ್ಕಂಥ ಕಾನೂನುಗಳು, ಆ ಕಾನೂನುಗಳಿಗೆ ಅನುಗುಣವಾಗಿಯೇ ಭಾರತ ದೇಶವು ತನ್ನ ವಿದೇಶಾಂಗ ನೀತಿಯನ್ನ ಅನುಸರಿಸಬೇಕು, ತನ್ನ ವ್ಯವಹಾರಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರಬೇಕು. ಇದು ಎಲ್ಲಾ ದೇಶಗಳಿಗೂ ಕೂಡ ಅನ್ವಯ ಆಗ್ತದೆ. 193 ದೇಶಗಳಿಗೂ ಕೂಡ ಇದು ಅನ್ವಯ ಆಗ್ತದೆ. ಇಷ್ಟಾದ್ಮೇಲೆ ಈ ವಿಶ್ವಸಂಸ್ಥೆನಲ್ಲಿ ಇರ್ತಕ್ಕಂಥ 193 ರಾಷ್ಟ್ರಗಳಲ್ಲಿ 51 ರಾಷ್ಟ್ರಗಳನ್ನ ಮೂಲ ಸದಸ್ಯ ರಾಷ್ಟ್ರಗಳು ಅಂತ ಹೇಳಿ ಕರೀತಾರೆ. ಇನ್ನ 142 ದೇಶಗಳನ್ನ ಸದಸ್ಯ ರಾಷ್ಟ್ರಗಳು ಅಂತ ಹೇಳಿ ಕರೀತಾರೆ. ಇನ್ನ ಈ 51 ಸದಸ್ಯ ರಾಷ್ಟ್ರಗಳೇನಿದ್ದಾವೆ, ಮೂಲ ಸದಸ್ಯ ರಾಷ್ಟ್ರಗಳು, ಇವರು ವಿಶ್ವಸಂಸ್ಥೆಯ ಮೂಲ ಚಾರ್ಟರ್ಗೆ, ವಿಶ್ವಸಂಸ್ಥೆಯ ಪ್ರಣಾಳಿಕೆಗೆ ಸಹಿ ಮಾಡಿದ ದೇಶಗಳಾಗಿರುವುದರಿಂದ ಇವುಗಳನ್ನ ಸಂಸ್ಥಾಪಕ ದೇಶಗಳು ಎಂದು ಪರಿಗಣಿಸಲಾಗಿದೆ. ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡಿದಂತ ದೇಶಗಳು ಅಂತೇಳಿ ಅವುಗಳನ್ನ ಪರಿಗಣಿಸಲಾಗಿದೆ. ಆ ಕಾರಣಕ್ಕಾಗಿ ಇವರನ್ನ ಮೂಲ ಸದಸ್ಯ ರಾಷ್ಟ್ರಗಳು ಅಂತೇಳಿ ಕರೀತಾರೆ. ಅದರಲ್ಲಿ ನಮ್ಮ ಭಾರತ ದೇಶವು ಕೂಡ ಒಂದು. ಇನ್ನ ಈ ಪ್ರಣಾಳಿಕೆಯ 4ನೇ ವಿಧಿ ಪ್ರಕಾರ ಭದ್ರತಾ ಮಂಡಳಿಯು ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಮಂಡಳಿಯ ಶಿಫಾರಸಿನ ಮೇರೆಗೆ ಸಾಮಾನ್ಯ ಸಭೆಯ ಹೊಸ ರಾಷ್ಟ್ರಗಳ ಸದಸ್ಯತ್ವವನ್ನ ಅಂಗೀಕರಿಸುತ್ತದೆ. ಹೊಸದಾಗಿ ನಾವೇನಾದ್ರೂ ಬೇರೊಂದು ದೇಶವನ್ನ 194ನೇ ದೇಶವನ್ನಾಗಿ ಸೇರಿಸ್ಕೊಳ್ಬೇಕು ಅನ್ನೋದಾದ್ರೆ ವಿಶ್ವಸಂಸ್ಥೆಯ 2ನೆಯ ಅಂಗ ಯಾವುದು, ಭದ್ರತಾ ಮಂಡಳಿ ಅಂತ ಇದೆ. ಈ ಭದ್ರತಾ ಮಂಡಳಿ ತಾನು ಶಿಫಾರಸನ್ನ ಮಾಡ್ತದೆ, ಇಂಥ ದೇಶವನ್ನ ಸೇರಿಸ್ಕೊಳ್ಬೇಕು ಅಂತ ಹೇಳಿ. ಆಗ ಸಾಮಾನ್ಯ ಸಭೆಯಲ್ಲಿ, ಮೊದಲನೆಯ ಅಂಗ ಸಾಮಾನ್ಯ ಸಭೆಯಲ್ಲಿ
ಒಂದು ಅಂಗೀಕಾರವನ್ನ ಮಾಡಿ ಎಲ್ಲಾ ಸದಸ್ಯ ರಾಷ್ಟ್ರಗಳು ಒಪ್ಪಿದರೆ ಹೊಸದೊಂದು ದೇಶವನ್ನ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವನ್ನಾಗಿ ಸೇರಿಸಿಕೊಳ್ಳಿಕ್ಕೆ ಅವಕಾಶಗಳನ್ನ ಮಾಡಿಕೊಡಲಾಗಿದೆ. ವಿಶ್ವಸಂಸ್ಥೆಯ ಹೊಸ ಸದಸ್ಯ ರಾಷ್ಟ್ರವನ್ನಾಗಿ ಅಂಗೀಕರಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನ ವಿಶ್ವಸಂಸ್ಥೆಯ ಎರಡನೆಯ ಬಗೆಯ ಸದಸ್ಯರಾಗಿದ್ದಾರೆ. ಇವರು ವಿಶ್ವಸಂಸ್ಥೆಯ ತತ್ವ ಉದ್ದೇಶಗಳಿಗೆ ಬದ್ಧರಾಗಿದ್ದರೆ ಸದಸ್ಯತ್ವ ಮುಕ್ತವಾಗಿ ಇರ್ತದೆ ಅಂತ ಹೇಳಿ ಹೇಳಲಾಗಿದೆ. ಇನ್ನ ವಿಶ್ವಸಂಸ್ಥೆಯನ್ನ ನಾವು ಈಗಾಗಲೇ ಏನು ಇದುವರೆಗೆ ನೋಡಿದ್ವಿ ಅದರ ಅಂಗಗಳನ್ನ ನೋಡೋದಕ್ಕಿಂತ ಮುಂಚಿತವಾಗಿ ಮತ್ತೊಮ್ಮೆ ವಿಶ್ವಸಂಸ್ಥೆ ಯಾವ ಪರಿಸ್ಥಿತಿಯಲ್ಲಿ ರಚನೆಯಾಯಿತು, ವಿಶ್ವದ ಎರಡನೆಯ ಸಮರದ ನಂತರ ಒಂದಿಡೀ ವಿಶ್ವ ಯುದ್ಧದ ಭೀತಿಯಲ್ಲಿ ಇದ್ದಾಗ, ಒಂದಿಡೀ ವಿಶ್ವದ ಎಲ್ಲಾ ದೇಶಗಳು ಕೂಡ ಯುದ್ಧದ ಭೀತಿಯಲ್ಲಿ ಚದುರಿ ಹೋಗಿದ್ದಾಗ, ತತ್ತರಿಸಿ ಹೋಗಿದ್ದಾಗ, ಅನೇಕ ದೇಶಗಳು ಸಂಪೂರ್ಣವಾಗಿ ನಾಶವಾಗಿಯೇ ಹೋಗಿದ್ವು. ಕೆಲವು ದೇಶಗಳು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದು ಕೂಡ ಬಹಳಷ್ಟು ಕಷ್ಟ ಆಗಿತ್ತು. ಅಂತ ಸಂದರ್ಭದಲ್ಲಿ ದೇಶಗಳ ನಡುವೆ ದ್ವೇಷದ ಭಾವನೆಗಳು ಇದ್ದಂತಹ ಸಂದರ್ಭದಲ್ಲಿ ಈ ವಿಶ್ವಸಂಸ್ಥೆಯನ್ನ 1945ನೇ ಇಸ್ವಿ ಅಕ್ಟೋಬರ್ 24ರಂದು ಇದನ್ನ ಸ್ಥಾಪನೆ ಮಾಡಲಾಯಿತು. ಈ ದಿನಾಂಕವನ್ನ ವಿಶ್ವಸಂಸ್ಥೆಯ ಸಂಸ್ಥಾಪನಾ ದಿನ ಇದನ್ನು ಕೂಡ ಪ್ರಶ್ನೆಯನ್ನಾಗಿ ಕೇಳಬಹುದು ನಿಮಗೆ ಪರೀಕ್ಷೆಯಲ್ಲಿ. ವಿಶ್ವಸಂಸ್ಥೆಯ ಸಂಸ್ಥಾಪನಾ ದಿನ ಎಂದು ಯಾವ ದಿನವನ್ನ ಆಚರಿಸಲಾಗುತ್ತದೆ? ಅಕ್ಟೋಬರ್ 24. ಪ್ರತಿ ವರ್ಷದ ಅಕ್ಟೋಬರ್ 24ನೇ ತಾರೀಕನ್ನ ವಿಶ್ವಸಂಸ್ಥೆಯ ಸಂಸ್ಥಾಪನಾ ದಿನ ಅಂತ ಹೇಳಿ ಅದನ್ನ ಆಚರಣೆ ಮಾಡಲಾಗ್ತದೆ. ಇನ್ನ ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದು ಸ್ಯಾನ್ ಫ್ರಾನ್ಸಿಸ್ಕೋ ಎನ್ನುವ ನಗರದಲ್ಲಿ. ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದು ಸ್ಯಾನ್ ಫ್ರಾನ್ಸಿಸ್ಕೋ ಎಂತಕ್ಕಂಥ ಯಾವುದೋ ಒಂದು ಪಟ್ಟಣದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು. ಈ ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ವಿಚಾರವಂತನವನ್ನ ಚರ್ಚೆಯನ್ನ ನಡೆಸಿದ ಸದಸ್ಯ ರಾಷ್ಟ್ರಗಳು ಎಷ್ಟಿದ್ವು ಅಂದ್ರೆ 51 ದೇಶಗಳು ವಿಶ್ವಸಂಸ್ಥೆಯನ್ನ ರಚನೆ ಮಾಡುವ ಹಂತದಲ್ಲಿ ಭಾಗಿಯಾಗಿದ್ರು ಮತ್ತು ವಿಶ್ವಸಂಸ್ಥೆಯ ಪ್ರಣಾಳಿಕೆಗೆ ಸಹಿ ಮಾಡಿದಂತ ದೇಶಗಳಾಗಿದ್ವು. ವಿಶ್ವಸಂಸ್ಥೆಯ ಪ್ರಣಾಳಿಕೆಯಲ್ಲಿ ಎಷ್ಟು ಭಾಗಗಳಿದ್ದಾವೆ ಅಂದ್ರೆ 19 ಭಾಗಗಳಿದ್ದಾವೆ, 111 ವಿಧಿಗಳಿದ್ದಾವೆ. ಇದನ್ನ ಪ್ರಣಾಳಿಕೆ ಅಂತ ಹೇಳಿ ನಾವು ಕನ್ನಡದಲ್ಲಿ ಕರೀತೇವೆ, ಇಂಗ್ಲಿಷ್ ನಲ್ಲಿ ಅದನ್ನೇನಂತಾರೆ? ಚಾರ್ಟರ್ ಅಂತ ಹೇಳಿ ಕರೀತಾರೆ. ಪರೀಕ್ಷೆನಲ್ಲಿ ಅವ್ರು ಪ್ರಣಾಳಿಕೆ ಅಂತ ಕೇಳಿದ್ರೆ ಮಾತ್ರ ಉತ್ತರ ಬರೀಬೇಕು. ಚಾರ್ಟರ್ ಅಂತ ಕೇಳಿದ್ಮೇಲೆ ನಮಗೆ ಮೇಷ್ಟ್ರು ಪ್ರಣಾಳಿಕೆ ಅಂತ ಹೇಳ್ಕೊಟ್ಟಾರ. ಇವ್ರು ನೋಡಿದ್ರೆ ಕ್ವಶನ್ ಪೇಪರ್ನಾಗೆ ವಿಶ್ವಸಂಸ್ಥೆಯ ಚಾರ್ಟರ್ ಅಂತ ಬರೆದಾರ. ಚಾರ್ಟರ್ ಅಂದ್ರೆ ಏನೋ ನಮ್ಮ ಮೇಷ್ಟ್ರು ನಮಗೆ ಹೇಳ್ಕೊಟ್ಟಿಲ್ಲ. ಹಂಗಲ್ಲ, ಇಂಗ್ಲಿಷ್ ನಲ್ಲಿ ಅದನ್ನ ಚಾರ್ಟರ್ ಅಂತಾರೆ, ನಾವು ಕನ್ನಡದಲ್ಲಿ ಅದನ್ನ ಏನಂತ ಕರಿತೀವಿ? ಪ್ರಣಾಳಿಕೆ ಅಂತ ಹೇಳಿ ಕರಿತೀವಿ. ಈ ಪ್ರಣಾಳಿಕೆಯಲ್ಲಿ 19 ಭಾಗಗಳು, 111 ವಿಧಿಗಳು ಇದ್ದಾವೆ. ಈಗ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ, ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ನ್ಯೂಯಾರ್ಕ್ ಅಂತಕ್ಕಂಥ ನಗರದಲ್ಲಿ ಇದೆ. ಇದರ ಸದಸ್ಯ ರಾಷ್ಟ್ರಗಳು ಎಷ್ಟು? ಈಗ ಪ್ರಸಕ್ತ 393. ಇದರಲ್ಲಿ 51 ರಾಷ್ಟ್ರಗಳು ಏನಾಗಿದ್ದಾವೆ? ಮೂಲ ಸದಸ್ಯ ರಾಷ್ಟ್ರಗಳು ಆಗಿದ್ದಾವೆ. ಪ್ಲಸ್ 142 ರಾಷ್ಟ್ರಗಳು ಏನಾಗಿದ್ದಾವೆ? ಇತರೆ ಸದಸ್ಯ ರಾಷ್ಟ್ರಗಳು ಆಗಿದ್ದಾವೆ. ಈ 51 ಸದಸ್ಯ ರಾಷ್ಟ್ರಗಳು ಯಾವುವು ಅಂದ್ರೆ ವಿಶ್ವಸಂಸ್ಥೆಯ ಚಾರ್ಟರ್ಗೆ ಸಹಿ ಮಾಡಿದಂತ ದೇಶಗಳಾಗಿದ್ದಾವೆ. ವಿಶ್ವಸಂಸ್ಥೆಯ ಚಾರ್ಟರ್ಗೆ ಸಹಿ ಮಾಡಿದಂತ ದೇಶಗಳನ್ನ ಮೂಲ ಸದಸ್ಯ ರಾಷ್ಟ್ರಗಳು ಅಂತ ಹೇಳಿ ಕರೆಯಲಾಗಿದೆ. ಇನ್ನ ವಿಶ್ವಸಂಸ್ಥೆಯು 6 ಅಧಿಕೃತ ಭಾಷೆಗಳನ್ನ ಘೋಷಣೆ ಮಾಡಿದೆ, ತನ್ನ ಆಡಳಿತ ಭಾಷೆಗಳು ಅಂತ ಹೇಳಿ. ಆ ಭಾಷೆಗಳು ಯಾವುವು ಅಂದ್ರೆ ಚೈನೀಸ್, ಇಂಗ್ಲಿಷ್, ಫ್ರೆಂಚ್, ರಷ್ಯನ್, ಸ್ಪ್ಯಾನಿಷ್, ಅರೇಬಿಕ್. ಈ 6 ಭಾಷೆಗಳನ್ನ ವಿಶ್ವಸಂಸ್ಥೆ ಏನಂತ ಘೋಷಣೆ ಮಾಡಿದೆ? ಅಧಿಕೃತ ಭಾಷೆಗಳು ಅಂತ ಹೇಳಿ ಘೋಷಣೆ ಮಾಡಿದೆ. ಇದು ಕೂಡ 2 ಅಂಕದ ಪ್ರಶ್ನೆಯಾಗಿ ಬರ್ತದೆ. ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಎಷ್ಟು ಯಾವುವು? 6 ಭಾಷೆಗಳು: ಚೈನೀಸ್, ಇಂಗ್ಲಿಷ್, ಫ್ರೆಂಚ್, ರಷ್ಯನ್, ಸ್ಪ್ಯಾನಿಷ್, ಅರೇಬಿಕ್. ಈ
6 ಭಾಷೆಗಳನ್ನ ವಿಶ್ವಸಂಸ್ಥೆ ಏನ್ ಮಾಡಿದೆ, ಅಧಿಕೃತ ಭಾಷೆಗಳು ಅಂತ ಹೇಳಿ ಘೋಷಣೆ ಮಾಡಿದೆ. ವಿಶ್ವಸಂಸ್ಥೆಗೆ ಒಟ್ಟು ಸದಸ್ಯ ರಾಷ್ಟ್ರಗಳು 193. ಈ 193 ಅಲ್ಲದೇನೆ 194ನೆಯ ದೇಶವಾಗಿ ಯಾವ್ದಾದ್ರೂ ಸದಸ್ಯತ್ವವನ್ನು ಪಡೆಯಲಿಕ್ಕೆ ಬಯಸಿದ್ರೆ ಆಗ ಭದ್ರತಾ ಸಮಿತಿಯ ಶಿಫಾರಸಿನ ಮೇರೆಗೆ, ಭದ್ರತಾ ಸಮಿತಿಯ ಒಂದು ಶಿಫಾರಸಿನ ಮೇರೆಗೆ, ಅದರ ಒಂದು ಸಲಹೆಯ ಮೇರೆಗೆ ಸಾಮಾನ್ಯ ಸಭೆಯಲ್ಲಿ ಒಂದು ಗೊತ್ತುವಳಿಯನ್ನ ಮಂಡಿಸಿ, ಸಾಮಾನ್ಯ ಸಭೆಯಲ್ಲಿ ಬಹುಮತ ತತ್ವದ ಆಧಾರದ ಮೇಲೆ ಹೊಸತೊಂದು ದೇಶವನ್ನ ಸದಸ್ಯ ರಾಷ್ಟ್ರವನ್ನಾಗಿ ಸೇರಿಸಿಕೊಳ್ತಕ್ಕಂಥ ಅವಕಾಶಗಳನ್ನ ವಿಶ್ವಸಂಸ್ಥೆಯಲ್ಲಿ ಮಾಡಿಕೊಡಲಾಗಿದೆ. ಒಟ್ಟಾರೆಯಾಗಿ ವಿಶ್ವಸಂಸ್ಥೆ ರಚನೆಯಾಗಲಿಕ್ಕೆ ಮೂಲ ಕಾರಣ ಏನಿತ್ತು ಅಂತಂದ್ರೆ, ಮುಂದಿನ ಜನಾಂಗದವರಿಗೆ ಯುದ್ಧದ ಭೀತಿಯಿಂದ ಮುಕ್ತಗೊಳಿಸುವುದು. ಮುಂದಿನ ಜನಾಂಗವನ್ನ ಯುದ್ಧದ ಭೀತಿಯಿಂದ ಮುಕ್ತಗೊಳಿಸುವುದು. ಯುದ್ಧದ ಬದಲಿಗೆ ಶಾಂತಿ, ಸೌಹಾರ್ದತೆ, ಭದ್ರತೆ, ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಬೆಸೆತಕ್ಕಂತ ಒಂದು ಪ್ರಯತ್ನವನ್ನ ಮಾಡಲಿಕ್ಕಾಗಿ ವಿಶ್ವಸಂಸ್ಥೆಯನ್ನ ರಚನೆ ಮಾಡಲಾಯಿತು. 1945 ಅಕ್ಟೋಬರ್ 24ನೆಯ ತಾರೀಕಿನ ದಿವಸ. ಇನ್ನ ಈ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ನ್ಯೂಯಾರ್ಕ್ ನಲ್ಲಿ. ಇದಕ್ಕೆ ಒಬ್ಬರು ಮಹಾ ಕಾರ್ಯದರ್ಶಿ ಇರ್ತಾರೆ, ಪ್ರಧಾನ ಕಾರ್ಯದರ್ಶಿ ಇರ್ತಾರೆ. ಆ ಪ್ರಧಾನ ಕಾರ್ಯದರ್ಶಿ ಈಗ ಪ್ರಸಕ್ತ ಯಾರಿದ್ದಾರೆ ಅಂದ್ರೆ ಆಂಟೋನಿಯೋ ಗುಟೆರೆಸ್. ಆಂಟೋನಿಯೋ ಗುಟೆರೆಸ್ ಅಂತಕ್ಕಂಥವ್ರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅಥವಾ ಅವರನ್ನ ಮುಖ್ಯ ಕಾರ್ಯದರ್ಶಿ ಅಂತ ಹೇಳಿ ಕರೀತಾರೆ. ಆ ಕಾರ್ಯದರ್ಶಿಯ ಹುದ್ದೆಯಲ್ಲಿ ಅವರು ಇದ್ದಾರೆ. ಇನ್ನ ವಿಶ್ವಸಂಸ್ಥೆಯ ಈ ಪ್ರಧಾನ ಕಾರ್ಯದರ್ಶಿ 5 ವರ್ಷಗಳ ಅವಧಿಗೆ ನೇಮಕ ಆಗಿದ್ದಾರೆ. 5 ವರ್ಷಗಳಾದ ಮೇಲೆ ಮತ್ತೊಮ್ಮೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಲಹೆ ಮತ್ತು ಸಾಮಾನ್ಯ ಸಭೆಯ ತೀರ್ಮಾನಗಳಿಗೆ ಅನುಗುಣವಾಗಿ ಏನ್ ಮಾಡಲಾಗ್ತದೆ, ಹೊಸ ಪ್ರಧಾನ ಕಾರ್ಯದರ್ಶಿಯನ್ನ ಮತ್ತೆ 5 ವರ್ಷಗಳ ಅವಧಿಗೆ ಆಯ್ಕೆಯನ್ನ ಮಾಡಲಾಗ್ತದೆ. ಹೀಗೆ ಒಂದು ವಿಶ್ವಸಂಸ್ಥೆ ನಮ್ಮಲ್ಲಿ ರಚನೆಯಾಯಿತು. ಈ ವಿಶ್ವಸಂಸ್ಥೆ ರಚನೆಯಾಗಿ 1948ನೇ ಇಸ್ವಿನಲ್ಲಿ ವಿಶ್ವ ಮಾನವ ಹಕ್ಕುಗಳ ಘೋಷಣೆಯನ್ನ ಮಾಡಲಾಯಿತು. ಅದನ್ನ ಮಾನವ ಹಕ್ಕುಗಳ ಚಳುವಳಿಯ ಅಡಿನಲ್ಲಿ ನಾವು ಅದನ್ನ UDHR ಅಂತ ಹೇಳಿ ನೋಡಿದ್ದೀವಿ. UDHR ಅಂದ್ರೆ ವಿಶ್ವ ಮಾನವ ಹಕ್ಕುಗಳ ಘೋಷಣೆ, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ವಿಶ್ವ ಮಾನವ ಹಕ್ಕುಗಳ ಘೋಷಣೆ, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತೇಳಿ ಈ ವಿಶ್ವಸಂಸ್ಥೆನಲ್ಲಿ ಅಪಾರವಾದಂತ ನಂಬಿಕೆಯನ್ನು ಹೊಂದಿದ್ದಂತ ಭಾರತ ದೇಶ ತನ್ನ ಸಂವಿಧಾನವನ್ನ ರಚನೆ ಮಾಡಿಕೊಳ್ತಕ್ಕಂಥ ಹಂತದಲ್ಲೇನೆ ಸಂವಿಧಾನದಲ್ಲಿಯೇ ವಿಧಿ ಸಂಖ್ಯೆ 12ರಿಂದ ವಿಧಿ ಸಂಖ್ಯೆ 35ರವರೆಗೆ ವಿಸ್ತೃತವಾಗಿ ನ್ಯಾಯಾಂಗದ ರಕ್ಷಣೆಯೊಂದಿಗೆ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ರಕ್ಷಣೆಯೊಂದಿಗೆ ಮೂಲಭೂತ ಹಕ್ಕುಗಳನ್ನಾಗಿ, ಇದೇ ಮಾನವ ಹಕ್ಕುಗಳನ್ನ ಮೂಲಭೂತ ಹಕ್ಕುಗಳನ್ನಾಗಿ ಸಂವಿಧಾನಾತ್ಮಕವಾಗಿ ಕೊಡಮಾಡಿದ ದೇಶ ನಮ್ಮ ಭಾರತ ದೇಶ ಆಗಿದೆ. ಇನ್ನ ಈ ವಿಶ್ವಸಂಸ್ಥೆಯ ಈ ಸದಸ್ಯ ರಾಷ್ಟ್ರಗಳು ತಮ್ಮ ಸದಸ್ಯ ರಾಷ್ಟ್ರಗಳು ಪರಸ್ಪರ ಆಕ್ರಮಣವನ್ನು ಮಾಡುವಂತಿಲ್ಲ. ಯಾವುದೇ ವಿವಾದಗಳು ಇದ್ದರೆ ಅದನ್ನ ಶಾಂತಿಯುತವಾಗಿ ಕುಳಿತು ಬಗೆಹರಿಸಿಕೊಳ್ಬೇಕು. ಇಂತಹ ಅನೇಕ ಕಂಡೀಷನ್ಗಳು ವಿಶ್ವಸಂಸ್ಥೆಯ ಚಾರ್ಟರ್ನಲ್ಲಿ ಇದ್ದಾವೆ. ಈ ಕಾರಣಕ್ಕಾಗಿ ವಿಶ್ವಸಂಸ್ಥೆ ಸುಮಾರು ಇಲ್ಲಿಗೆ 80 ವರ್ಷಗಳ ಹಿಂದೆ ರಚನೆಯಾಗಿ, ಸುಮಾರು ಇಲ್ಲಿಗೆ 80 ವರ್ಷಗಳು, 80 ವರ್ಷ ಆಗಿಲ್ಲ, ಜಾಸ್ತಿ ಆಗಿದೆ ಅನ್ಸುತ್ತೆ, 80 ವರ್ಷಗಳ ಅವಧಿನಲ್ಲಿ ರಚನೆಯಾಗಿ ಈ 80 ವರ್ಷಗಳಲ್ಲಿ ಯಶಸ್ವಿಯಾಗಿ 3ನೇ ವಿಶ್ವ ಸಮರ ನಡೆಯದಂತೆ ಯುದ್ಧದ ವಾತಾವರಣಗಳು, ಪರಿಸ್ಥಿತಿಗಳು ಉದ್ಭವಿಸಿದಾಗೆಲ್ಲ ಅವುಗಳನ್ನು ತಿಳಿಗೊಳಿಸುವಲ್ಲಿ ಸಫಲತೆಯನ್ನ ಹೊಂದಿದೆ. ಎಲ್ಲಾ ದೇಶಗಳ ವಿವಾದಕ್ಕೆ ಒಳಗಾಗಿದ್ದಂತ ಶತ್ರು ದೇಶಗಳ ಮನಸ್ಸನ್ನ ಪರಿವರ್ತನೆಯನ್ನ ಮಾಡಿ, ಮನಸ್ಸನ್ನ ಒಪ್ಪಿಸಿ ಯುದ್ಧವನ್ನ ನಡೆಸದಂತೆ ಶಾಂತಿಯುತವಾಗಿ ಆ ವಿವಾದಗಳನ್ನ ಬಗೆಹರಿಸಿಕೊಳ್ಳುವಂತೆ ಮಾಡುವಲ್ಲಿ ವಿಶ್ವಸಂಸ್ಥೆ ಪ್ರಮುಖವಾದಂತಹ ಪಾತ್ರವನ್ನ ನಿರ್ವಹಿಸಿಕೊಂಡು ಈ 80 ವರ್ಷಗಳಲ್ಲಿ ಬಂದಿದೆ. ಇನ್ನ ನಾವು ನೆಕ್ಸ್ಟ್ ನೋಡ್ಬೇಕಾಗಿರ್ತಕ್ಕಂಥದ್ದು ವಿಶ್ವಸಂಸ್ಥೆಯ ಅಂಗಗಳು. ವಿಶ್ವಸಂಸ್ಥೆಗೆ 6 ಅಂಗಗಳು ಇದ್ದಾವೆ.
ವಿಶ್ವಸಂಸ್ಥೆಗೆ 6 ಅಂಗಗಳು ಇದ್ದಾವೆ. ಸಾಮಾನ್ಯ ಸಭೆ,